ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಕಿರಣ್ ಮಾಡಿದ್ದೇನೆ. ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S20 ಫೋನ್ ಅಲ್ಟ್ರಾವನ್ನು ಅನೌನ್ಸ್ಮೆಂಟ್ ಮಾಡಿದರು. ಸೊ ಈಗ ಮಾರ್ಕೆಟ್ನಲ್ಲಿ ಜನವರಿ 31ನೇ ತಾರೀಕಿಗೆ ಮಾರ್ಕೆಟಿಗೆ ಅದನ್ನು ರಿಲೀಸ್ ಮಾಡ್ತಾರಂತೆ. ಸೊ ತುಂಬ ವೇರಿ ಒಂದು ಹೈ ಒಂದು ಪ್ರೀಮಿಯಮ್ ಫೋನ್ ಅದು. ಸೊ ಒಂದು ಗ್ಯಾಲಕ್ಸಿ S23 ಅಲ್ಟ್ರಾ ಹೇಗಿತ್ತು ಅದೇ ರೀತಿ ಇದು ಒಂದು ಅಬೌವ್ 1 ಲ್ಯಾಕ್ ಪ್ರೈಸಲ್ಲಿ ಲಾಂಚ್ ಆಗ್ತಿರೋ ಒಂದು ಪ್ರೀಮಿಯಮ್ ಒಂದು ಪ್ರೀಮಿಯಮ್ ಫೋನ್ ಇದೆ ಸ್ಯಾಮ್ಸಂಗ್ ಕಡೆಯಿಂದ. ಸೊ ಇದರ ಫೋನಿನ ವಿಶೇಷತೆಗಳು ಏನಂದರೆ, ಸೊ ಎಲ್ಲ ಒಂದು ಫೀಚರ್ಸ್ಗಳು ಆಲ್ರೆಡಿ ಲೀಕ್ ಆಗಿದೆ, ಸೊ ಬಂದಿದ್ದಾವೆ. ಸೊ ನೋಡೋಣ ಈ ಒಂದು ಫೋನನ್ನು ಬರೀ ಸ್ವಲ್ಪ ಒಂದು ಫೀಚರ್ಸ್ ಅಲ್ಲ, ಸೊ ಆಲ್ರೆಡಿ ಡೆಪ್ತಾಗಿ ಎಲ್ಲ ಫೀಚರ್ಸ್ಗಳು ಬಂದಿದೆ. ಸೊ ಫೋನನ್ನು ಒಂದು ರೀತಿಯಲ್ಲಿ ನಾನು ಒಂದು ರಿವ್ಯೂ ಮಾಡೋದು ಹಾಗೇನೆ, ಬಟ್ ಕೈಯಲ್ಲಿ ಫೋನ್ ಇಲ್ಲ ಅಷ್ಟೇ ತಾನೆ. ಸೊ ಎಲ್ಲ ಒಂದು ಫೀಚರ್ಸ್ಗಳು ಬಂದಿದೆ. ಸೊ ಮತ್ತು ಈ ಫೋನ್ ಕಲರ್ ಒಂದು 4 ಕಲರಲ್ಲಿ ಬಂದಿದೆ. ಸೊ ಯೆಲ್ಲೋ, ಬ್ಲ್ಯಾಕು ಮತ್ತು ಗ್ರೇ ಮತ್ತು ಪರ್ಪಲ್ ಕಲರ್. ಸೊ ಈ ಒಂದು 4 ಕಲರಲ್ಲಿ ಫೋನ್ ಬಂದಿದೆ. ಮತ್ತು ಇದೊಂದು ಡ್ರ್ಯಾಗನ್ 8 ಜನರೇಷನ್ 3 ಎಸ್ ಒಂದು ಪ್ರೊಸೆಸರ್. ಸೊ ಈ ಪ್ರೊಸೆಸರ್ ಒಂದು ಹೈಲೆ ಒಂದು ಬಿಗ್ ಒಂದು ಪ್ರೀಮಿಯಮ್ ಕೂಡ ಒಂದು ಪ್ರೊಸೆಸರ್ ಇದು. ನಾವು ಹೆಂಗೆ ಬೇಕಾದಂಗೆ ಫೋನ್ ಯೂಸ್ ಮಾಡ್ಬೋದು. ಸೊ ಈ ಪ್ರೊಸೆಸರ್ ಈ ಫೋನಿಗೆ ಸೊ ಇದರಲ್ಲಿ ಯಾವುದೇ ರೀತಿ ಒಂದು ಎಕ್ಸನೋಸ್ ಅವ್ರು ಸ್ಯಾಮ್ಸಂಗ್ದು ಅವ್ರದ್ದು ತೋರಿಸೋ ಒಂದು ತುಂಬಾ ಒಂದು ಕ್ವಾಲಿಟಿಗೆ ಒಂದು ಪವರ್ಫುಲ್ ಪ್ರೊಸೆಸರ್ನ ಹಾಕಿದ್ದಾರೆ. ಇದರಲ್ಲಿ ಒಂದು ಪ್ರೀಮಿಯಂ ಫೋನ್ ಥರ ಅದರಲ್ಲಿ ಒಂದು ಪ್ರೀಮಿಯಮ್ ಪ್ರೊಸೆಸರ್ ಇಟ್ಟಿದ್ದಾರೆ. ಪವರ್ಫುಲ್ ಪ್ರೊಸೆಸರ್ ಇದು ಸ್ನ್ಯಾಪ್ಡ್ರ್ಯಾಗನ್ 8 ಜನರೇಷನ್ 3. ಸೊ ಮತ್ತು ಇದರಲ್ಲಿ ಮಾಮೂಲಿಯಾಗಿ ಎಲ್ಲ ಫೋನ್ಗಳಲ್ಲಿ 5000 mAh ಬ್ಯಾಟ್ರಿ ಬಂದರೆ, ಮತ್ತು ಇದ್ರ ಚಾರ್ಜರ್ ಬಂದು 48 ವ್ಯಾಟಿನ ಚಾರ್ಜ್ ಅಂತೆ. ಸೊ ಇದ್ಯಾಕೋ ನನಗೆ ಕಡಿಮೆ ಅನಿಸುತ್ತೋ ಇಲ್ಲಿ ಒಂದು 30,000 ರೂಪಾಯಿ ರೇಂಜಲ್ಲಿ ಒಂದು 200 ವ್ಯಾಟ್ ಚಾರ್ಜರ್ ಬಂದುಬಿಡುತ್ತೆ. 100 ವ್ಯಾಟ್ 152 62. ಸೊ ಒಂದು ಅಬೌವ್ 1 ಲ್ಯಾಕ್ ಕೊಟ್ಟು ಫೋನ್ ತೊಗೊತೀವಿ, ಒಂದು ಪ್ರೀಮಿಯಂ ಫೋನು. ಸ್ಯಾಮ್ಸಂಗ್ ಅವರು ಬರೀ ಒಂದು ಚಾರ್ಜರನ್ನು ವ್ಯಾಟೇಜ್ ಒಂದು ಕಡಿಮೆ ಕೊಡುತ್ತೆ. ಸೊ ಸ್ಯಾಮ್ಸಂಗಲ್ಲಿ ಯಾವುದೇ ಒಂದು ಫೋನ್ ತೊಗೊರಿ ಅವ್ರದ್ದು ವ್ಯಾಟೇಜ್ ಒಂದು ಚಾರ್ಜರ್ ವ್ಯಾಟೇಜ್ ಕಡಿಮೆನೇ ಇರುತ್ತೆ. ಅವ್ರದ್ದು ಯಾಕೆ ಒಂದು ಗೊತ್ತಿಲ್ಲ, ಆದರೂ ಕೂಡ ಫೋನ್ ತೊಗೊಳ್ತಾರೆ ಜನ. ಸೊ ಅವ್ರದ್ದು ಚಾರ್ಜರ್ ವ್ಯಾಟೇಜ್ ತುಂಬ ಕಡಿಮೆ ಇರುತ್ತೆ ಅವ್ರದ್ದು. ಮತ್ತು ಇದು ಡಿಸ್ಪ್ಲೇ ಬಂದರೆ 6.8 ಇಂಚಿನ ಒಂದು ಡೈನಾಮಿಕ್ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಇದು. ಸೊ ಇದು 3120 ಮತ್ತು 1440 ಒಂದು ಪಿಕ್ಚರ್ಗಳನ್ನು ಒಳಗೊಂಡಿದೆ. ಇದೊಂದು ಸೂಪರ್ ಆಗಿರೋಂಥ ಅಮೋಲೆಡ್ ಡಿಸ್ಪ್ಲೇ ಅಂತ ಹೇಳ್ಬೋದು. ಸೊ ಬೆಂಕಿ ಡಿಸ್ಪ್ಲೇ ಇದೆ. ಈ ಡಿಸ್ಪ್ಲೇಗೆ ಒಂದು ಯಾವ ರೀತಿ ಒಂದು ನೆಗೆಟಿವ್ ಹೇಳುವಂಥ ಮಾತೇ ಇಲ್ಲ. ಸೊ ಮತ್ತು 120 ಹರ್ಟ್ಜಿನ ಒಂದು ಡಿಸ್ಪ್ಲೇ. ಸೊ ಬೆಂಕಿ. ಸೊ ಈ ಥರ ಒಂದು ಫೋನ್ ಇದೆ ಅಂದಮೇಲೆ ಡಿಸ್ಪ್ಲೇ ಮಾತ್ರ ಸಖತ್ತಾಗಿರುತ್ತೆ. ಅದರಲ್ಲೂ ಕೂಡ ಸ್ಯಾಮ್ಸಂಗ್ನವ್ರದ್ದು ಡಿಸ್ಪ್ಲೇ ಚೆನ್ನಾಗಿದ್ದೇ ಇರುತ್ತೆ. ಸ್ಯಾಮ್ಸಂಗ್ ಅವರು ಡಿಸ್ಪ್ಲೇಯಲ್ಲಿ ಎತ್ತಿದ ಕೈ ಅನ್ಬೋದು. ಸೊ ಸ್ಯಾಮ್ಸಂಗ್ ಡಿಸ್ಪ್ಲೇ ಅಂದರೆ ಯಾವುದೇ ರೀತಿಯ ಒಂದು ಮಾತೇ ಇಲ್ಲ, ತುಂಬ ಚೆನ್ನಾಗಿದೆ ಸ್ಯಾಮ್ಸಂಗ್ ಡಿಸ್ಪ್ಲೇ. ಇದು ಆ್ಯಂಡ್ರಾಯ್ಡ್ 14 ಮೇಲೆ ರನ್ ಆಗುತ್ತೆ ಅಂತೆ. ಸೊ ಈ ಎಲ್ಲ ಫೋನ್ ಆ್ಯಂಡ್ರಾಯ್ಡ್ 13 ಆ್ಯಂಡ್ರಾಯ್ಡ್ 12 ಬಂದರೆ ಇದು ಆ್ಯಂಡ್ರಾಯ್ಡ್ 12 ಮೇಲೆ ರನ್ ಆಗ್ತಿರುತ್ತೆ ಅಂತೆ ಈ ಫೋನು. ಸೊ ಮತ್ತು ಇದು ಸುಮಾರು 12 GB ರ್ಯಾಮ್ ಮತ್ತು 256 GB ಸ್ಟೋರೇಜ್ ಮತ್ತು ಇನ್ನೊಂದು 512 GB ಮತ್ತು ಒಂದು TV. ಓಕೆ, ಪ್ರೈಸ್ ಕೂಡ ಜಾಸ್ತಿ ಇದೆ. ಒಂದು TV ತೊಗೊಂಡ್ರೆ ನಿಮ್ಗೆ ಪ್ರೈಸ್ ತೊಗೊಂಡು 1,18,000ರಿಂದ 19,000 ಬರ್ಬೋದು. ನೀವು ಒಂದು ಮಿಡ್ ರೇಂಜಲ್ಲಿ ತೊಗೊಂಡು ಒಂದು ಬೇಸಿಕ್ ವೇರಿಯಂಟ್ ತೊಗೊಂಡ್ರೆ ನಿಮ್ಗೆ ಒಂದು 90,000 ಆಗುತ್ತೆ. ಸೊ ಒಂದು TV ಮತ್ತು 512 GB ತೊಗೋಬೇಕಂದ್ರೆ ನಿಮ್ಗೆ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಜನ ತೊಗೊಳ್ತಾರೆ. ಸೊ ಅಷ್ಟೊಂದು ಸ್ಟೋರೇಜ್ ಯೂಸ್ ಮಾಡೋದು ಅವಶ್ಯಕತೆ ಇದ್ದರೆ ಆರಾಮಾಗಿ ತೊಗೋಬೋದು ನೀವು. ಮತ್ತು ಇದ್ರ ಕ್ಯಾಮ್ರಾಗೆ ಬಂದರೆ ಇದು ರಿಯರ್ ಕ್ಯಾಮ್ರಾ, ಇದು ಕ್ವಾಡ್ ಕ್ಯಾಮ್ರಾ ಇರೋದು. ಸೊ ಇದರ ಪ್ರೈಮರಿ ಕ್ಯಾಮ್ರಾ ಬಂದು 200 MP. ಸೊ ಮತ್ತು 50 MP ಮತ್ತು 12 MP ಮತ್ತು 10 MP ಇದೆ ಇದರಲ್ಲಿ. 12 MP 10 MP. ಮತ್ತು ಸೆಲ್ಫಿ ಕ್ಯಾಮ್ರಾ ಬಂದರೆ 12 MP ಸೆಲ್ಫಿ ಕ್ಯಾಮ್ರಾ ಇದೆ. ಬರೀ ಸೆಲ್ಫಿ ಕ್ಯಾಮ್ರಾ ಇದರಲ್ಲಿ 12 MP ಅನ್ನು ಇಟ್ಟಿದ್ದಾರೆ ಇದರಲ್ಲಿ. ಸೊ ಇದು ಕ್ಯಾಮ್ರಾ ಚೆನ್ನಾಗಿರುತ್ತೆ, ಬಟ್ ಯಾವ ಸೆನ್ಸರ್ ಅಂತ ಇನ್ನೂ ಗೊತ್ತಿಲ್ಲ. ಸೊ ಆಲ್ರೆಡಿ ಸ್ಯಾಮ್ಸಂಗ್ ಕಡೆಯಿಂದ ಕ್ಯಾಮ್ರಾ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಕ್ಯಾಮ್ರಾದಲ್ಲಿ ಯಾವುದೇ ರೀತಿಯ ಒಂದು ಬೇರೆ ಆಪ್ಷನ್ ಇಲ್ಲ. ಕ್ಯಾಮ್ರಾ ಅಂದರೆ ಸ್ಯಾಮ್ಸಂಗ್ದವ್ರ ಕಡೆಯಿಂದ ಒಂದು ಅದ್ಭುತವಾದ ಕ್ಯಾಮ್ರಾ ಇರುತ್ತೆ. ಸೊ ಫೋನ್ ಬಂದ ಮೇಲೆ ನೋಡೋಣ. ಸ್ಯಾಮ್ಸಂಗ್ ಕ್ಯಾಮ್ರಾ ಚೆನ್ನಾಗಿದ್ದೇ ಇರುತ್ತೆ, 100% ಆಗಿರುತ್ತೆ, ಚೆನ್ನಾಗಿದ್ದೇ ಇರುತ್ತೆ. ಫ್ರೆಂಡ್ಸ್, ಈ ಫೋನಲ್ಲಿ ಬ್ಲೂಟೂತ್ 5.3 ಬ್ಲೂಟೂತ್ ಇರುತ್ತೆ. ಒಂದು ಖುಷಿಯಾದ ವಿಷಯ 5.3 ಇದೆ. ಮತ್ತು ಇದರಲ್ಲಿ ವೈಫೈ ಇದು. ಸೊ ಎಲ್ಲವೂ ಇದೆ ಇದರಲ್ಲಿ. ಸೊ ಮತ್ತು ಇನ್ನು ಈ ಮೊಬೈಲ್ ಪ್ರೈಸ್ ಬಂದರೆ ನಾನು ಆಗಲೇ ಹೇಳಿದೆ. ಸೊ ಅಬೌವ್ 1 ಲ್ಯಾಕ್ ಅಂತ ಇದೆ. ಸೊ ಹಾಗೆ ಅಬೌವ್ 1 ಲ್ಯಾಕ್ ಮೇಲೆ ಕೂಡ ಪ್ರೈಸ್ ಇದೆ ಇದರಲ್ಲಿ. ಸೊ ಇದರಲ್ಲಿ 12 GB ಮತ್ತು ಪ್ಲಸ್ 256 ಮತ್ತು ಪ್ಲಸ್ 12 GB ಮತ್ತು ಪ್ಲಸ್ 256 GB ಇದರ ಪ್ರೈಸ್ ಬಂದರೆ 98,000 ಒಂದು ಚಿಲ್ಲರೆ, 98,000 ಒಂದು ಆಸ್ಪಾಸಲ್ಲಿ 98,000 ಆಸ್ಪಾಸಲ್ಲಿ ಬರುತ್ತೆ ಈ ಫೋನ್ ಪ್ರೈಸು.
ಮತ್ತು ನೀವು ಇನ್ನಾದರೆ ಇದಾದಮೇಲೆ ಹೈಯರ್ ಎಂಡ್ ತೊಗೋತಿದ್ರೆ ಸೊ 512 GB 512 GB ಮತ್ತು ಪ್ಲಸ್ 512 GB ತೊಗೊಳದಿದ್ದರೆ ಸೊ ಒಂದು ಲಕ್ಷದ 18,000 ರೂಪಾಯಿ ಆಗುತ್ತಂತೆ. ಸೊ ಮತ್ತು ಅದು ಬಿಟ್ಟರೆ 12 GB 1 TB ಒಂದು TB ಸ್ಟೋರೇಜ್ ಅಂತ ತೊಗೊಳದಿದ್ದರೆ 1,38,000 ರೂಪಾಯಿ ಆಗುತ್ತಂತೆ. ಸೊ ಇದು ಯಾವ ರೇಂಜಿಗೆ ಒಂದು ಕರೆಕ್ಟ್ ಮ್ಯಾಚಿಂಗ್ ಆಗಿದ್ದು ಪ್ರೈಸ್ ಒಂದು ಕನ್ಫರ್ಮ್ ಪ್ರೈಸ್ ಅಲ್ಲ. ಸೊ ಒಂದು ಈ ರೀತಿ ಪ್ರೈಸ್ ಇದೆ ಅಂತ ಅನ್ಬೋದು, ಬಟ್ ಕನ್ಫರ್ಮ್ ಆಗಿ ಇನ್ನೂ ಪ್ರೈಸ್ ಬಂದಿಲ್ಲ. ಸೊ ಆಲ್ಮೋಸ್ಟ್ ಒಂದು 17 ಸಮೀಪ ಇರುತ್ತೆ. ಸೊ ಒಂದು ಸಮೀಪ ಲಾಂಚಿಂಗ್ ಮಾಡೋದಕ್ಕೆ ಒಂದು ಪ್ರೈಸ್ ಕನ್ಫರ್ಮ್ ಅಷ್ಟೇ, ಒಂದು 4-5 ಸಾವಿರ ಅಷ್ಟೇ ಡಿಫ್ರೆನ್ಸ್ ಆಗಿರುತ್ತೆ ಆಲ್ಮೋಸ್ಟ್. ಬಟ್ ಇನ್ನೂ ಕನ್ಫರ್ಮ್ ಆಗಿ ಪ್ರೈಸ್ ಬಂದಿಲ್ಲ ಅಷ್ಟೇ ಇದೆ. ಸೊ ಈ ಫೋನ್ ಒಂದು ತುಂಬಾ ಒಂದು ಎಕ್ಸೈಟ್ಮೆಂಟ್ ನಾನು ಕೂಡ ಕಾಯ್ತಿದ್ದೀನಿ. ಬಟ್ ಒಂದು ಇನ್ನೊಂದು ಸರ್ತಿ ಬೇಕಾದ್ರೆ ನಾನು ಫೋನ್ ರಿವ್ಯೂ ಮಾಡ್ತೀನಿ ಲಾಂಚ್ ಆದಮೇಲೆ. ಸೊ ಫೋನ್ ಮಾತ್ರ ಒಂದು ಅಲ್ಟಿಮೇಟ್ ಆಗಿರುತ್ತೆ. ಮತ್ತು ಅದು ಒಂದು ಎಷ್ಟು ಇದರ ಲಾಸ್ಟಲ್ಲಿ ಬಂದರೆ ಹಳೆ ಫೋನು ಮತ್ತು ಗ್ಯಾಲಕ್ಸಿ ಸ್ಯಾಮ್ಸಂಗ್ದವ್ರದ್ದು S23 ಅದೊಂದು ಫೋನು ಸೂಪರ್ ಫೋನ್ ಆಗಿತ್ತು. ಸೊ ಅದೇ ರೀತಿ ಇದು ಅದೇ ಮಾಡಲೇ ಗ್ಯಾಲಕ್ಸಿ ಕಡೆಯಿಂದ ಅದು ಎಸ್ ಸೀರೀಸಲ್ಲಿ ಬಂದಿದೆ S24 ಅಲ್ಟ್ರಾ ಅಂತ. ಸೊ ಅದ್ರದ್ದು ಕ್ಯಾಮ್ರಾ ತುಂಬಾ ಚೆನ್ನಾಗಿತ್ತು. ಸೊ ಇದ್ರದ್ದು ಕೂಡ ಕ್ಯಾಮ್ರಾ ಹಾಗೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಒಂದು ಅದ್ಭುತ ಫೋನು. ಸೊ ಫೋನು ಆದಷ್ಟು ಬೇಗ ಲಾಂಚ್ ಆಗಲಿ, ಸೊ ಬರಲಿ ಮಾರ್ಕೆಟಿಗೆ, ಇಂಡಿಯಾದಲ್ಲಿ ಲಾಂಚ್ ಆಗಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ನಿಮಗೆ ಈ ಫೋನ್ ಬಗ್ಗೆ ಏನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್, ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ.